ಅಮ್ಮ ಅತ್ತೆ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅದು ಅದು ಅಮ್ಮ ನಿನ್ನ ನೋಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಯಾಕಮ್ಮ, ಏನಾದ್ರೂ ಬೇಕಿತ್ತಾ? ಹುಷಾರಾಗಿದೆಯಲ್ವಾ? ಅದು ಏನು ಇದ್ದಕ್ಕಿದ್ದಾಗೆ ಭಯ ಅದಕ್ಕೆಗೆ. ನೀವು ರೆಸ್ಟ್ ತಗೋಬೇಕು, ಅದಕ್ಕೆ ಬನ್ನಿ. ಅಮ್ಮ ಏನಾದ್ರೂ ಬೇಕಿತ್ತು? ಲಾಕೆಟ್ ಅಲ್ವಾ, ಬನ್ನಿ. ಅದಕ್ಕೆ ಸಿಕ್ತಾ ಲಾಕೆಟು? ಶಬಾಷ್. ಅದಕ್ಕೆ ನಿನ್ ಹತ್ರ ಶಬಾಷ್ ಅನ್ಸ್ಕೊಳಕ್ ನಾನು ಕೆಲಸ ಮಾಡಿಲ್ಲ. ನೀನ್ ಹಾಗ ಅನ್ಕೊಂಡ್ರೆ ಅದು ನಿನ್ ತಪ್ಪು. ಅಷ್ಟು ಅವಮಾನ ಮಾಡ್ಬೇಡಿ ಅದಕ್ಕೆ. ನನಗೆ ತಪ್ಪಲ್ವಾ? ಸುಳ್ಳು ಹೇಳ್ತಾ ಇದ್ದೀನಿ, ನಾಟಕ ಮಾಡ್ತಾ ಇದ್ದೀನಿ, ಮಗನಿಂದಾನೇ ಕದೀತಾ ಇದ್ದೀನಿ. ಎವ್ರಿಥಿಂಗ್ ಇಸ್ ಫೇರ್ ಅಂಡ್ ಲವ್ ಅಂಡ್ ವಾರ್ ಅಂತಾರೆ ಅದಕ್ಕೆ. ಇದು ಪ್ರೀತಿನೂ ಹೌದು, ಯುದ್ಧನೂ ಹೌದು. ಸಾರಿ ಛಾಯಾ. ಯಾಕಪ್ಪ ಸಾರಿ ಕೇಳ್ತಾ ಇದೀಯಾ? ನಾನು ಸೋತ್ಬಿಟ್ಟೆ ಛಾಯಾ. ಅನ್ಕೊಂಡಿದ್ದನ್ನ ಮಾಡಕ್ಕಾಗ್ಲಿಲ್ಲ. ನನ್ನ ಕರ್ತವ್ಯನ ನಾನು ನಿಭಾಯಿಸ್ಲಿಲ್ಲ. ನಾಳೆ ಉತ್ತರಾಧಿಕರಣ ನಿನಗಾಗ್ಬೇಕಾಗಿತ್ತು. ಆಗ್ಬೇಕಿತ್ತು. ನಿಮ್ಮನ್ನ ನಂಬೋ ಬದಲು ನಾನೇ ಏನಾದ್ರೂ ಮಾಡ್ಬೇಕಿತ್ತು. ದಡ್ಡಿ ನಾನು. ಅಪ್ಪ, ನೀನ್ ಯಾವ್ದಕ್ ಸಾರಿ ಕೇಳ್ಬೇಕು ಅದಕ್ಕೆ ಕೇಳ್ತಾ ಇಲ್ಲ. ನನ್ಗೆ ಅಧಿಕಾರ, ಉತ್ತರಾಧಿಕರಣ ಇದ್ಯಾವುದು ಬೇಡ. ನನಗ್ ಬೇಕು ಛಾಯಾ, ನನಗ್ ಬೇಕು. ನೀನು ಈ ಮನೆಗೆ ಹಿರಿ ಮಗಳು. ಇದು ನಿನಗ್ ಸಿಗ್ಬೇಕು. ನನಗಾದ ಅನ್ಯಾಯ ನಿನಗಾಗಬಾರ್ದು. ಹಾಗಂತ ಪ್ರದ್ಯುಮ್ ನನ್ ಜೀವನ ಅಪಾಯಕ್ಕೆ ತಳ್ಬಿಟ್ಟಿದ್ಯಲ್ಲಪ್ಪ. ಹಾಳಾದವರು ಕೆಲಸ ಸರಿಗ್ ಮಾಡ್ಲಿಲ್ಲ. ನಾನು ಹೇಳ್ದಾಗ ಮಾಡಿದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ಲ. ಅಪ್ಪ, ನೀನ್ ನನ್ಗೋಸ್ಕರ ಏನೂ ಮಾಡೋದ್ ಬೇಡ. ಪ್ರದ್ಯುಮ್ ನನ್ಗೆ ಅಧಿಕಾರ ಹೋಗ್ತಾ ಇದೆ ಅಂತ ನನ್ಗೇನ್ ಬೇಜಾರಿಲ್ಲ. ನನ್ ತಮ್ಮ ಅವನು. ಅವನ್ಗೇನೇನ್ ಸಿಗ್ಬೇಕೋ ಅದೆಲ್ಲ ಸಿಕ್ಕೇ ಸಿಗುತ್ತೆ. ಛಾಯಾ, ಒಂದ್ ಮಾತು ಹೇಳ. ಹೇಳಪ್ಪ. ನಾನು ನೀನು ನಿನ್ ಕಾಲಿನ ಟ್ರೀಟ್ಮೆಂಟ್ಗೆ ಹೇಗಿದ್ರು ಅಮೆರಿಕಕ್ಕೆ ಹೋಗ್ಬೇಕು. ಮಾಯಿ ನಾಳೆ ಇದೇ ಮನೆಯಲ್ಲಿ ಪ್ರದ್ಯುಮ್ನಿಗೆ ಉತ್ತರಾಧಿಕರಣ ಮಾಡ್ತಾರಂತೆ. ನನಗಂತೂ ನೋಡಕ್ ಆಸೆ ಇಲ್ಲ, ನನ್ನ ಕೈಲಿ ನೋಡಕ್ ಸಾಧ್ಯನೂ ಇಲ್ಲ. ಇವತ್ತೇ ಟಿಕೆಟ್ ಬುಕ್ ಮಾಡ್ಬಿಡ್ತೀನಿ. ಇಬ್ರು ಹೊರಟು ಬರೋಣವಾ? ಇಲ್ಲ ಅಪ್ಪ, ನಾನ್ ಇವತ್ ಬರಲ್ಲ. ನಾನು ಉತ್ತರಾಧಿಕರಣಕ್ಕೆ ಇರಬೇಕು. ಇಲ್ಲಿದ್ದೇನ್ ಮಾಡ್ತೀಯಾ? ಏನ್ ಮಾಡ್ತೀಯ ನೀನು? ಆ ಉತ್ತರಾಧಿಕರಣ ನನಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ಅವನ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗುತ್ತೆ. ನಾಳೆ ಏನಾಗುತ್ತೆ ಅಂತ ನಾನು ನೋಡ್ಬೇಕು ಅಪ್ಪ. ನನ್ ತಮ್ಮನ್ ಬದುಕು ನಾಳೆ ಸಂಪೂರ್ಣವಾಗಿ ಬದಲಾಗುತ್ತೆ. ಅದನ್ನ ನಾನು ನೋಡದ್ ಬೇಡ್ವಾ? ಅಕ್ಕನ ಆಶೀರ್ವಾದ ಇಲ್ದೆ ಅವನು ಉತ್ತರಾಧಿಕರಣ ಮುಗಿಯೋದೇ ಇಲ್ಲ. ಆಮ್ರಪಾಲಿ ಇಲ್ಲೇ ಇಟ್ಟಿದೆ, ಆದ್ರೆ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಇಟ್ಟಿದೆ ಅಂತ ಖಚಿತವಾಗಿ ಗೊತ್ತಾ? 100% ಆಮ್ರಪಾಲಿ ಇಲ್ಲೇ ಇಟ್ಟಿದೆ. ಬೇರೆ ಕಡೆ ಇಟ್ಟು ಮರ್ತಿದ್ರೆ? ಚಾನ್ಸ್ ಇಲ್ಲ ಆಮ್ರಪಾಲಿ. 100% ಇಲ್ಲೇ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ. ಹೀಗೆ ಯಾಕೆ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಬೇರೆಯವ್ರಿಗಾಗಿದ್ರೆ ಸಿಕ್ಕಿರೋದೇನೋ, ಆದ್ರೆ ನನಗ್ ಕೊಡಕ್ಕೆ ಅಂತ ಬಂದ್ಯಲ್ಲ, ಅದಕ್ಕೆ ಹೀಗಾಗ್ತಾ ಇದೆ. ಏನ್ ಹೇಳ್ತಿದ್ದೀರಾ ಆಮ್ರಪಾಲಿ? ದೇವ್ರಿಗೆ ನನ್ ಗೆಲ್ಲೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಸಿಟ್ ಮಾಡ್ಕೊಂಡಿದ್ದಾನ ನನ್ ಮೇಲೆ. ಅಥವಾ ನನಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿರ್ಬೇಕು ನಾನು, ಅದಕ್ಕೆ ಶಿಕ್ಷೆ ಕೊಡ್ತಾ ಇದ್ದಾನ ನನ್ಗೆ. ಅಥವಾ ನಾನ್ ಸಂಕಟ ಪಡೋದ್ ನೋಡಿ ಖುಷಿ ಪಡ್ತಾನ ಅನ್ಸುತ್ತೆ ದೇವ್ರು. ಆಮ್ರಪಾಲಿ ಹಾಗೆಲ್ಲ ಅನ್ಕೋಬೇಡಿ ಪ್ಲೀಸ್. ಅನ್ಕೊಳ್ದೆ ಇನ್ನೇನ್ ಮಾಡ್ಲಿ ಆಪತ್ ಬಾಂಧವ. ಸುಸ್ತಾಗ್ಬಿಡಿದೆ ನನ್ಗೆ.
ಸೋಲಕ್ಕೆ ಹುಟ್ಟಿದೀನಿ ಅಂತ ಅನ್ಸುತ್ತೆ. ಹಾಗ ಅನ್ಕೋಬೇಡಿ ಆಮ್ರಪಾಲಿ. ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮಷ್ಟು ಧೈರ್ಯ ಇರೋರ್ನ, ನಿಮ್ಮಷ್ಟು ಛಲ ಇರೋರ್ನ ನಾನು ಯಾವತ್ತೂ ನೋಡೇ ಇಲ್ಲ. ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಬೇರೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಅಂತ ಅರ್ಥ. ನೋಡಿ, ಎಷ್ಟೇ ಕಷ್ಟ ಬಂದ್ರು ನೀವ್ ಅದನ್ನ ಸಾಧಿಸ್ತೀರಾ. ನೀವೊಬ್ರೇ ಇಲ್ಲ ಆಮ್ರಪಾಲಿ. ನಿಮ್ ಜೊತೆಗೆ ನಾನಿದ್ದೀನಿ. ಇದೊಂದು ಬೇರೆ ಹೊಳ್ದು ಹೊಳ್ದು ಹೊಟ್ಟೆ ಉರ್ಸುತ್ತೆ. ದಮ್ಮಯ್ಯ, ಹೊಳೆಯೋದ್ ನಿಲ್ಸು. ಯಾಕೆ ಹೀಗ್ ಕಾಡ್ತೀಯ? ನೀನ್ ಎಷ್ಟೇ ಹೊಳೆದ್ರು ಏನೇ ಮಾಡಿದ್ರು ನನ್ ಮಗನ ನಾನು ಎಲ್ಲೂ ಕಳ್ಸ್ಕೊಡಲ್ಲ. ಇದು ಅವನ್ ಮನೆ, ನಾನು ಅವನಮ್ಮ. ಯಾರಿಗೂ ಇದನ್ನ ಬದಲಾಯಿಸಕ್ ಬಿಡಲ್ಲ. ಅದ್ಗೆ ನಿಮಗ್ ನಿಜವಾಗ್ಲೂ ಏನೋ ಆಗಿದೆ. ಅದಕ್ಕೆ ಆ ಪದಕ ಜೊತೆ ಮಾತಾಡ್ತಿದ್ದೀರಾ? ಪದಕ ಏನಿಲ್ಲ ಅಂತಂದ್ರೆ ಎಲ್ ಹೋಗಕ್ ಸಾಧ್ಯ ಆಪದ್ ಬಾಂಧವ? ಯಾರಾದ್ರೂ ತಗೊಂಡಿರ್ಬೋದಾ? ಅಂದ್ರೆ ಕಳ್ಳನ? ನೋಡಿ, ಹೊರಗಿಂದ ಯಾರು ಒಳಗ್ ಬರಕ್ ಸಾಧ್ಯ ಇಲ್ಲ ಆಮ್ರಪಾಲಿ. ಮತ್ತೆ ಮನೆಯವ್ರ ಕಳ್ತನ ಮಾಡಿದಾರ? ಅದು ಅಮ್ಮ ನಿನ್ನ ನೋಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ನೀವು ರೆಸ್ಟ್ ತಗೋಬೇಕು, ಅದಕ್ಕೆ ಬನ್ನಿ. ಅಮ್ಮ ಏನಾದ್ರೂ ಬೇಕಿತ್ತು? ತಗೋ ಈಶ್ವರಿ, ಮೊದ್ಲಿದನ್ ಬಿಸಾಕ್ಬಿಡು. ಪ್ರದ್ಯುಮ್ನನ್ ರೂಮಿಂದ ಇದನ್ನ ಕತ್ಕೊಂಡ್ ಬಂದಿದ್ದು ಬಿಸಾಕಕ್ಕ? ಅದಕ್ಕೆ ಈ ಲಾಕೆಟ್ ಮನೇಲಿ ಇರಬಾರ್ದು ಅಷ್ಟೇ. ಯಾಕೆ ಏನು ಅಂತ ಕೇಳ್ಬೇಡ, ಬಿಸಾಕ್ಬಿಡು. ಈ ತುಂಡು ಒಡವೆಗೆ ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದಾರೆ? ಈ ಲಾಕೆಟ್ ಇರೋವರೆಗೂ ನನ್ನ ಮಾತು ಅದಕ್ಕೆ ಕೇಳಲ್ಲ. ಇದನ್ನ ಬಿಸಾಕೋದೇ ಒಳ್ಳೇದು. ಆಯ್ತದ್ಕೆ, ನಿಮ್ಗೆ ಅಷ್ಟೊಂದು ತಲೆ ಬಿಸಿ ಆಗ್ತಿದೆ ಅಂದ್ರೆ ಬಿಸಾಕಕ್ಕೆ ಹೇಳ್ತೀನಿ. ಗೋಪು, ಗೋಪುಗೆ ಹೇಳಿದ್ರೆ ಅವನು ಇನ್ನೇನೋ ಮಾಡ್ತಾನೆ. ಇದನ್ನ ನಾನೇ ನನ್ನ ಕೈಯಾರೆ ಬಿಸಾಕ್ತೀನಿ, ಆಯ್ತಾ? ಲಾಕೆಟ್ ಯಾರೇ ತಗೊಂಡಿರ್ಲಿ, ಅದನ್ನ ನಾನು ಹುಡುಕ್ತೀನಿ. ಛಾಯಾ, ಛೇ, ಈ ವೀಲ್ ಚೇರ್ ಮೇಲೆ ಕೂತು ಕೂತು ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ ನನಗೆ. ಕೆಲ್ಸ ಮುಗಿಸಿದ್ಯಾ ಅಥವಾ ಆಗ್ಲಿಲ್ಲ ಅಂತ ಹೇಳಕ್ ಬಂದ್ಯಾ? ಇಲ್ವೇ, ಅಪರೂಪ ಕೆಲಸ ಮಾಡ್ಬಿಟ್ಟಿದ್ಯಾ? ನಾನೆಲ್ಲೋ ನೀನ್ ಆಮ್ರಪಾಲಿ ಕೈಲಿ ಸಿಕ್ಕಾಕೊಂಡಿದ್ಯಾ ಅನ್ಕೊಂಡೆ. ಆಕ್ಚುಲಿ ಸಿಕ್ಕಾಕೊಂಡೆ ಛಾಯಾ. ಫೋನ್ ಕಿತ್ಕೊಂಡು ಒಳ್ಳೆಳಾಗ್ಬೇಕು ನೀನು ಅಂತ ಲೆಕ್ಚರ್ ಕೊಟ್ಲು. ಮತ್ ಯಾರ ಫೋನ್ ಇದೆ? ಅವಳ್ದೆ. ಅವಳಿಗೆ ಫೋನ್ ಎಲ್ಲಿಟ್ಟಿರ್ತೀನಿ ಅಂತ ಸೆನ್ಸೇ ಇರಲ್ಲ. ಕಿತ್ಕೊಂಡು 5 ನಿಮಿಷಕ್ಕೆ ಟೇಬಲ್ ಮೇಲೆ ಕೇರ್ಲೆಸ್ ಆಗಿಟ್ಟಿದ್ಲು. ನಾನು ಎತ್ಕೊಂಬಂದೆ. ಅಂತೂ ಒಂದು ಕೆಲಸ ಮಾಡಿದ್ಯಾ, ವೆರಿ ಗುಡ್, ಐ ಅಪ್ರಿಶಿಯೇಟ್. ಒಳ್ಳೆ ಸ್ಕೂಲ್ ಟೀಚರ್ ತರ ಹೇಳ್ತಾ ಇದ್ದಲ್ಲ ಛಾಯಾ. ನಾನು ನಿನ್ಗಿಂತ 3 to 4 years ಚಿಕ್ಕವಳು ಅಷ್ಟೇ. ಆದ್ರೆ ಮಾಡೋ ತಪ್ಪು ಮಾತ್ರ ಚಿಕ್ಕ ಮಕ್ಳ ತರ ಅಲ್ವಾ? ಏನಾದ್ರು ಹೇಳ್ದೇ ಇದ್ರೆ ಸಮಾಧಾನನೇ ಆಗಲ್ಲ ಅಲ್ವಾ ನಿನ್ಗೆ? ಅದು ಬಿಡು, ಯಾಕೆ ಬೇಕಿತ್ತು ನಿಂಗೆ ಈ ಫೋನ್? ವಿಡಿಯೋ ನಿನ್ನ ಹತ್ರನೇ ಇದೆಯಲ್ಲ. ನಾಳೆ ನಡೆಯೋ ಕೆಲಸಕ್ಕೆ ಈ ಫೋನ್ ತುಂಬಾ ಇಂಪಾರ್ಟೆಂಟ್. ನನ್ನ ಪ್ಲಾನ್ ವರ್ಕ್ ಆಗ್ಲೇಬೇಕು. ಅದೇ 3 ಪ್ಲಾನ್ ಹೇಳಿದ್ಯಲ್ಲ, ಅದಾ?
ಎಲ್ಲ ನೀನ್ ಅನ್ಕೊಂಡ ಹಾಗೆ ಆಗ್ತಾ ಇದೆಯಲ್ಲ. ಒಂದು, ನಾನು ಅಮೆರಿಕ ಹೋಗೋದಕ್ಕೆ ನಾಡಿದ್ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. 2, ನಾಳೆ ಪ್ರದ್ಯುಮ್ನನ್ ಉತ್ತರಾಧಿಕರಣ, ಅದು ಇದೇ ಮನೆಯಲ್ಲಿ. 3, ಆಮ್ರಪಾಲಿ ಇನ್ನೂ ಈ ಮನೇಲೇ ಇದ್ದಾಳೆ. ಆದ್ರೆ ನಾಳೆ ಎಲ್ಲ ತಲೆ ಕೆಳಗಾಗತ್ತೆ. ನಾನು ಈ ಮನೇಲೇ ಇರ್ತೀನಿ. ಪ್ರದ್ಯುಮ್ ನನ್ಗೆ ಪಟ್ಟ ಕಟ್ಟಲ್ಲ. ಇನ್ನು ಆಮ್ರಪಾಲಿ ಈ ಮನೆ ಕಡೆ ಬೆನ್ನು ಹಾಕಿ ತಿರುಗ್ ನೋಡ್ದ ಹಾಗೆ ಹೊರಟು ಹೋಗ್ತಾಳೆ. ಪುಟಾಣಿ, ಪದಕ ಕಾಣಿಸ್ತಾ ಇಲ್ಲ ಪುಟಾಣಿ. ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲೋಗತ್ತೆ? ಅಣ್ಣ ಡ್ರಾಯರ್ ಅಲ್ಲೇ ಇಟ್ಟಿದೀನಿ ಅನ್ನಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಅಲ್ಲಿಲ್ಲ. ಧ್ಯಾನ ಮಾಡೋಣ ಅಂತ ಬಂದೆ, ಏನಾದ್ರೂ ಗೊತ್ತಾಗ್ಬೋದೇನೋ ಅಂತ. ಧ್ಯಾನ ಮಾಡಿದ್ರೆ ನಂಗೆ ಗೊತ್ತಾಗೋದು ಒಂದೇ ವಿಷಯ, ನಂಗೆ ನಿದ್ದೆ ಬರ್ತಿದೆ ಅಂತ. ಆಮ್ರಪಾಲಿ, ಏನಾಯ್ತು? ಆಮ್ರಪಾಲಿ, ನಿನ್ನ ಸಹಾಯವಿಲ್ಲದೆ ಗಂಧರ್ವ ಲೋಕ ಕತ್ತಲಲ್ಲಿ ಮುಳುಗುತ್ತಿದೆ. ನನ್ನ ಪ್ರಾಣಕ್ಕೆ ಅಪಾಯವಿದೆ, ಅಥರ್ವ ದೇವರ ಪ್ರಾಣಕ್ಕೆ ಅಪಾಯವಿದೆ, ಗಂಧರ್ವ ಲೋಕದ ಭವಿಷ್ಯಕ್ಕೆ ಅಪಾಯವಿದೆ. ಎಲ್ಲವೂ ನಿನ್ನ ಕೈಲಿದೆ ಮಗಳೇ. ಸಮಯ ಮೀರಿ ಹೋಗುತ್ತಿದೆ, ಎಲ್ಲರನ್ನು ಉಳಿಸು. ಆಮ್ರಪಾಲಿ, ಗಂಧರ್ವ ಲೋಕ, ಬೆಂಕಿ, ಪಿತಾಶ್ರೀ. ಆಮ್ರಪಾಲಿ ಸಮಾಧಾನ ಮಾಡ್ಕೊ. ಏನಾಯ್ತು? ನಾನ್ ಮನೆಗೆ ಹೋಗ್ಬೇಕು. ಮನೆಗ ಬಂದಲ್ಲ ಮನೆಗೆ? ನಿಮ್ ಮನೆ ಅಲ್ಲ ಪುಟಾಣಿ, ನನ್ನ ಮನೆ. ಗಂಧರ್ವ ಲೋಕಕ್ಕೆ ಹೋಗ್ಬೇಕು. ಗಂಧರ್ವ ಲೋಕಕ್ಕ? ಯಾಕೆ? ಗಂಧರ್ವ ಲೋಕ ಅಪಾಯದಲ್ಲಿದೆ. ಪಿತಾಶ್ರೀ ನನ್ನ ಕರೀತಾ ಇದ್ದಾರೆ. ನಾನು ಭೂಲೋಕ ಬಿಡ್ಲೇಬೇಕು, ಗಂಧರ್ವ ಲೋಕಕ್ಕೆ ಹೋಗ್ಲೇಬೇಕು. ಅಮ್ಮ, ನೀನ್ ತಗೊಂಡೆ ಲಾಕೆಟು? ಇಲ್ವಲ್ಲ. ಅಮ್ಮ, ನೀನ್ ಲಾಕೆಟ್ ತಗೊಂಡೆ ಅನ್ನೋ ವಿಷಯಕ್ಕಿಂತ ನನಗೆ ಸುಳ್ಳು ಹೇಳಿದ್ರೆ ತುಂಬಾನೇ ಬೇಜಾರಾಗುತ್ತೆ. ನಿಜ ಹೇಳ್ಬಿಡು ಪ್ಲೀಸ್. ಹೌದು, ತಗೊಂಡೆ. ನಿನ್ ರೂಮ್ ನಲ್ಲಿ ಇದ್ದಿದ್ ಲಾಕೆಟ್ ನ ನಾನೇ ತಗೊಂಡೆ. ಯಾಕಮ್ಮ ನೀನೇ ನನಗ್ ಬೈದೆ ಯಾಕೆ ಲಾಕೆಟ್ ಮನೆಗೆ ತಗೊಂಡ್ಬಂದೆ ಅಂತ? ಈಗ ನೀನ್ ತಗೊಂಡಿದ್ಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಹಿಂಗಿದೆಲ್ಲ ಅರ್ಥ ಮಾಡ್ಸಕ್ ಆಗಲ್ಲ ಪ್ರದ್ಯುಮ್ನ. ಇವು ಕೆಲ್ಸಗಳನ್ನ ನಾನ್ ಮಾಡ್ಲೇಬೇಕು. ನೀನ್ ಯಾವತ್ತೂ ಕಾರಣ ಇಲ್ದೆ ಮಾಡೋಳಲ್ಲ ಅಂತ ಗೊತ್ತು ನನ್ಗೆ. ನನ್ ಕಾರಣ ಇಲ್ದೆ ನೀನ್ ಬೇರೆಯವ್ರ ವಸ್ತುನು ಯಾವತ್ತೂ ಮುಟ್ಟಲ್ಲ ಅಂತಾನೂ ಗೊತ್ತು. ಅಲ್ಲ, ಈಗ ಯಾಕೆ ತಗೊಂಡೆ ಅದನ್ನ? ಅದು ಅಲ್ದೆ ಅದು ಯಾರಿಗೆ ಸೇರಿದು ಅಂತ ಗೊತ್ತಾ ನಿಂಗೆ? ಆ ಲಾಕೆಟ್ ಯಾರ್ದು ಅಂತ ಗೊತ್ತಮ್ಮ? ಅದು ಅಮ್ಮ 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 ನಾನು ಏನ್ ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊತಿದ್ಯಾ? ಆ ಲಾಕೆಟ್. ಸಾರಿ ಪ್ರದ್ಯುಮ್ನ, ನಾನೇನೋ ಯೋಚನೆ ಮಾಡ್ತಿದ್ದೆ. ಅಲ್ಲ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವಾಟ್ ಇಸ್ ರಾಂಗ್ ವಿತ್ ಯು? ನಾನು ಇಲ್ಲಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ, ನೀನ್ ಅಲ್ಲಿ ನೋಡ್ತಿದ್ಯಾ? ಪ್ರದ್ಯುಮ್ನ, ನಾನ್ ಮಾಡಿದ್ದೆಲ್ಲ ನಿನ್ಗೋಸ್ಕರ ಪ್ರದ್ಯುಮ್ನ. ಯಾಕೆ ತಗೊಂಡೆ ಅಂತ ಕೇಳ್ತಿದ್ಯಲ್ಲ, ಅದನ್ನ ಬಿಸಾಕಕ್ ತಗೊಂಡೆ. ಬಿಸಾಕ್ಬಿಟ್ಯಾ? ಅಮ್ಮ, ನಂದಲ್ಲಮ್ಮ. ಪ್ರದ್ಯುಮ್ನ, ಅದ್ ಯಾರ್ದೋ ಏನೋ. ಬೀದಿಲ್ ಸಿಕ್ಕಿರೋದನ್ನೆಲ್ಲ ಮನೆಗ್ ತರಬಾರ್ದು. ಹೀಗೆ ಚಿನ್ನ, ಬೆಳ್ಳಿ, ತಾಮ್ರ ಎಲ್ಲ ಬೇರೆಯವ್ರು ಹಾಕೊಂಡಿದ್ದನ್ನ ತರಬಾರ್ದು. ಅವ್ರ ಕರ್ಮ ಎಲ್ಲ ನಮಗ್ ತಾಗತ್ತೆ. ಹಾಗಂತ ನನಗ್ ಒಂದ್ ಮಾತು ಕೇಳಿದ್ರೆ ಬಿಸಾಕ್ಬಿಟ್ಯಾ? ಹೌದು, ನನ್ ಮಗನ್ ಬಗ್ಗೆ ಕಾಳಜಿ ಮಾಡೋಕೆ ಬೇರೆಯವ್ರ ಪರ್ಮಿಷನ್ ಬೇಕಾ? ಅಮ್ಮ, ಅದ್ ಹಾಗಲ್ಲ. ನೋಡು ಪ್ರದ್ಯುಮ್ನ, ಅಮ್ಮ ಆಗಿ ಮಕ್ಕಳಿಗೆ ಯಾವುದೇ ತರ ತೊಂದರೆ ಆಗ್ದಲೇ ಇರೋ ಹಾಗೆ ನೋಡ್ಕೊಳ್ಳೋದು ಅಮ್ಮನ ಕರ್ತವ್ಯ. ನಾನು ಅದನ್ನ ಮಾಡೋದಕ್ಕೆ ಯಾರ ಮಾತು ಕೇಳೋದಿಲ್ಲ.
ನೀನ್ ಹೀಗೆ ಯಾರ್ಯಾರ ಒಡವೆನೋ ತಗೊಂಡ್ ಬಂದ್ರೆ ನಾನು ಖಂಡಿತ ಬಿಸಾಕ್ತೀನಿ. ನಿನಗ್ ತಪ್ಪು ಅನ್ಸ್ಬೋದೇನೋ, ಆದ್ರೆ ನನಗನ್ಸಲ್ಲ. ನೋಡು, ನಂಗೆ ಸುಸ್ತಾಗ್ತಾ ಇದೆ, ನಾನು ಮಲ್ಕೋಬೇಕು. ನಡಿ. ವೈ ಡಿಡ್ ಯು ಆಸ್ಕ್ ಮೀ? ಒಂದೊಂದ್ಸಲ ಆದ್ರೂ ನಾನು ಕೇಳ್ಬೇಕು. ಆಮೇಲೆ ಮಾತಾಡೋಣ. ಅಮ್ಮ ಯಾಕೆ ನನ್ನ ಇದ್ದಕ್ಕಿದ್ದ ಹಾಗೆ ರೂಮಿಂದ ಆಚೆ ಹಾಕಿದ್ರು? ಲಾಕೆಟ್ ವಿಷಯದಲ್ಲಿ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾರೆ? ಏನು ಅರ್ಥ ಆಗ್ತಾ ಇಲ್ವಲ್ಲ. ಅಯ್ಯೋ ದೇವ್ರೆ, ಇದ್ ಮತ್ತೆ ನೀವ್ ಹೇಗ್ ಬಂತು? ಈಶ್ವರಿ ಇದನ್ ಬಿಸಾಕ್ತೀನಿ ಅಂತ ತಗೊಂಡ್ ಹೋದ್ಲಲ್ಲ. ಹಾ, 2 ಸೈಜಲ್ಲಿ ಕಳಿಸ್ಬಿಡಿ. ಯಾವ್ದು ಸರಿ ಹೋಗಲ್ಲೋ ಅದನ್ನ ವಾಪಸ್ ಕಳಿಸ್ತೀನಿ. ನನ್ನ ಮಗಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ, ಸೊ ಹಾಗಾಗಿ ಬೇಕೇ ಬೇಕು. ನಾಳೆನೇ ನನಗ್ ಬೇಕು. ಸರಿ, ಥ್ಯಾಂಕ್ ಯು. ಈಶ್ವರಿ, ಮುಗಿತಾ ಅದಕ್ಕೆ ನಿಮ್ ಟೆನ್ಷನ್ ಎಲ್ಲ? ಹೇಗ್ ಮುಗಿಯುತ್ತೆ ನನ್ ಟೆನ್ಷನ್? ಇದ್ಹಾಗೆ ನಿಮ್ ಹತ್ರ ಬಂತು? ನೀನ್ ಹೇಳ್ಬೇಕು. ಎಸ್ತಿದ್ದೀನಿ ಹಿಂದೆ? ನಿಜವಾಗ್ಲೂ ಎಸ್ತೆ ನಾನು. ಎಸಿದ್ರೆ ಹೇಗ್ ಬಂತು ಮತ್ತೆ ಈ ಮನೇಲಿ? ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಇದ್ದೀರಾ? ಹೌದು, ನೀನ್ ಸುಳ್ಳೇ ಹೇಳ್ತಾ ಇದ್ಯಾ. ನಾನ್ ನಿಮ್ ಆಳು ಅನ್ನೋ ಹತ್ರ ಆಡ್ಬೇಡಿ ಅದಕ್ಕೆ. ಹೀಗೆಲ್ಲ ಹುಚ್ಚುಚ್ಚಾಗಿ ಆಡ್ತಿದ್ರಲ್ಲ, ಅದಕ್ಕೆ ನಿಮಗ್ ಸಹಾಯ ಆಗ್ಲಿ ಅಂತ ನಾನೇ ಇದನ್ನ ಹೊರಗೆ ತಗೊಂಡು ಹೋಗಿ ಎಸ್ತ್ ಬಂದಿದ್ದೀನಿ. ಅದು ಯಾರ ಕೈಗೆ ಸಿಕ್ಕಿ ಅದು ವಾಪಸ್ ತಂದಿಟ್ರೋ ನನಗೆ ಗೊತ್ತಿಲ್ಲ. ನಾನು ಮಾಡ್ಬೇಕಾಗಿರೋ ಕೆಲಸ ನಾನು ಮಾಡಿದ್ದೀನಿ. ಬೆರಳು ತೋರಿಸಿ ಅನ್ಸ್ಕೊಳ್ಳೋ ಹಾಗೆ ಕೆಲಸ ಮಾಡೋದು ಈಶ್ವರಿ ಜಾಯಮಾನದಲ್ಲೇ ಇಲ್ಲ. ಮತ್ತೆ ಹೇಗ್ ಬಂತು ಮನೆಯೊಳಗೆ? ನನಗ್ ಗೊತ್ತಿಲ್ಲ. ನಾನೇ ಇದನ್ನ ಆಚೆ ಬಿಸಾಕ್ತೀನಿ. ಹೇಗ್ ವಾಪಸ್ ಬಂತು? ಗೋಪು ಏನಾದ್ರೂ ಕಿತಾಪತಿ ಮಾಡಿದಾನ? ಕೈಗೆ ಸೇರಬೇಕಿದ್ದ ಪದಕ ಕೈ ತಪ್ಪಿ ಹೋಗಿದೆ. ಗಂಧರ್ವ ಲೋಕದಲ್ಲೇನೋ ಆಘಾತವಾಗಿದೆ. ಎಲ್ಲವೂ ತಲೆ ಕೆಳಗಾಗುತ್ತಿದೆ. ಪದಕವಿಲ್ಲದೆ ಗಂಧರ್ವ ಲೋಕಕ್ಕೆ ತೆರಳಲು ಸಾಧ್ಯವಿಲ್ಲ. ಏನು ಮಾಡಲಿ? ಏನಾದ್ರೂ ಗೊತ್ತಾಯ್ತಾ ಆಪದ್ ಬಾಂಧವ? ಸಾರಿ ಅಮೃಪಾಲಿ, ಲಾಕೆಟ್ನ ಅಮ್ಮ ತಗೊಂಡ್ರಂತೆ. ಅಮ್ಮನ? ಯಾಕೆ? ಎಲ್ಲಿದೆ ಇವಾಗ ಲಾಕೆಟ್? ಬಿಸಾಕ್ಬಿಟ್ರು. ಏನು? ಪದಕ ಬಿಸಾಕ್ಬಿಟ್ರಾ? ಯಾಕೆ? ಮನೇಲಿ ಯಾರ್ಯಾರ್ದು ಚಿನ್ನ ಬೆಳ್ಳಿ ಎಲ್ಲ ತರಬಾರ್ದು, ಒಳ್ಳೇದಾಗಲ್ಲ ಅಂತ ಏನೇನೋ ಹೇಳಿದ್ರು. ಸಾರಿ ಅಮೃಪಾಲಿ, ಲಾಕೆಟ್ ನಿಮಗ್ ಕೊಡ್ತೀನಿ ಅಂತ ಹೇಳಿ ಈಗ ಬರೀ ಕೈಯಲ್ಲಿ ನಿಮ್ ಮುಂದೆ ನಿಂತಿದ್ದೀನಿ. ಇದನ್ನ ಆಚೆ ಬಿಸಾಕಿದ್ರೆ ಯಾರ ಕೈಗಾದ್ರೂ ಸಿಕ್ಬಿಡುತ್ತೆ. ಏನ್ ಮಾಡೋದು? ದಯವಿಟ್ಟು ನನ್ ಮಗನ್ ಬಂದ್ಬಿಟ್ಬಿಡು. ನಿನ್ ದಮ್ಮಯ್ಯ ಅಂತೀನಿ. ಅವನ್ನ ನನ್ನ ನೆಮ್ಮದಿಯಾಗಿರಕ್ ಬಿಟ್ಬಿಡು. ನೀನ್ ಬೇಡ್ಕೊತಾ ಇದ್ದೀನಿ. ಇವನ್ನ ಮಗ ಅಲ್ಲ ದೇವು. ಇನ್ಮೇಲಿಂದ ಇವನೇ ನಮ್ಮ ಮಗ ಪ್ರದ್ಯುಮ್ನ. ಪ್ರದ್ಯುಮ್ನ ಸಿಕ್ ನೆನ್ಪಿಗೆ ಇದನ್ನ ನಾನು ಯಾವತ್ತೂ ನನ್ನ ಹತ್ರ ಇಟ್ಕೋತೀನಿ ಅನ್ಕೊಂಡಿದ್ದೆ. ಆದ್ರೆ ಆ ನೆನಪು ಭೂತವಾಗಿ ಕಾಡಕ್ ಶುರು ಮಾಡಿದ್ರೆ ಏನ್ ಮಾಡ್ಲಿ ನಾನು? ನನ್ ಬೇರೆ ದಾರಿ ಇಲ್ಲ. ಸಾರಿ ಅಮೃಪಾಲಿ, ಎಲ್ಲ ನಂದೇ ತಪ್ಪು. ಇಲ್ಲ ಆಪದ್ ಬಾಂಧವ, ನಾನ್ ಬಂದ ದಿನದಿಂದ ಪದಕದ ಬಗ್ಗೆ ಮಾತಾಡ್ತಾನೆ ಇದ್ದೀನಿ. ಆದ್ರೆ ಅದ್ ಹೇಗ್ ಕಾಣಿಸುತ್ತೆ ಅಂತ ನಿಂಗೆ ಹೇಳಲೇ ಇಲ್ಲ. ಪುಟಾಣಿಗ್ ಹೇಳಿದೀನಿ, ಆದ್ರೆ ನಿನಗ್ ಹೇಳಿಲ್ಲ. ನಿನ್ನ ಹತ್ರ ಎಲ್ಲ ವಿಷಯ ಹೇಳೋಳು, ಇದನ್ ಮಾತ್ರ ಹೇಳಿಲ್ಲ. ಹೇಳಿದಿದ್ರೆ ನಿನಗ್ ಸಿಕ್ಕಿದ ತಕ್ಷಣ ಕೊಟ್ಬಿಡ್ತಾ ಇದ್ದೆ. ಛೇ, ನಿಜ. ಹಾಗಂತ ಅದ್ ನಿಮ್ ತಪ್ಪು ಅಲ್ಲ ಅಮ್ರಪಾಲಿ. ನಾನು ಅಮ್ಮನ್ಗೆ ಹೇಳಲೇಬಾರ್ದಿತ್ತು.
ಅಲ್ಲ ಅವ್ರು ಇಷ್ಟು ಟೆನ್ಷನ್ ಮಾಡ್ಕೋತಾರೆ, ಅದನ್ನ ಬಿಸಾಕ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬೇಜಾರ್ ಮಾಡ್ಕೋಬೇಡ ಆಪತ್ ಬಾಂಧವ. ನೀನೇ ಹೇಳ್ದಾಗೆ ನಿನಗಿದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಇದು ಹೊಡೆದಾಗೆಲ್ಲ ನನ್ನ ಎದೆ ಹೊಡ್ಕೊಳಕ್ ಶುರುವಾಗುತ್ತೆ. ಯಾಕೆ ಹೊಳಿಯತ್ತೋ ನಂಗೆ ಅರ್ಥನೇ ಆಗಲ್ಲ. ಕಣ್ಣು ಕಾಣಿಸಿದ್ರೆ ಅಲ್ವಾ ಯೋಚನೆ ಮಾಡ್ಬೇಕಾಗಿರೋದು. ಅಮ್ಮ ತುಂಬಾ ವಿಚಿತ್ರವಾಗಿ ಆಡ್ತಿದಾರೆ ಅಮ್ರಪಾಲಿ. ಯಾವತ್ತೂ ಈಗ ಆಡ್ದವ್ರೇ ಅಲ್ಲ. ಆ ಲಾಕೆಟ್ ವಿಷಯಕ್ಕೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೀದಿಲ್ ಸಿಕ್ಕಿದ್ ಚಿನ್ನ ಬೆಳ್ಳಿ ತರಬಾರ್ದು ಅಂತ ಏನೇನೋ ಹೇಳ್ತಿದ್ದಾರೆ. ಅವ್ರು ಹೇಳಿದ್ದು ಸರಿನೇ ಆಪತ್ ಬಾಂಧವ. ಬೇರೆಯವ್ರು ಹಾಕೊಂಡ್ ಆಭರಣನ ಮನೆಗ್ ತಂದ್ರೆ ಅವ್ರ ಕರ್ಮ ನಮಗ್ ತಾಗತ್ತೆ. ಅಮ್ಮನೂ ಇದೆ ಅಂದ್ರು. ಅವ್ರು ಹೇಳಿದ್ ಸರಿಯಾಗೇ ಇದೆ. ಆದ್ರೆ ನನ್ ಆಪತ್ ಬಾಂಧವ, ನಿಮ್ಮಮ್ಮ ಏನ್ ಮಾಡ್ತಿದಾರಲ್ಲಿ?